ಮಂಚೇನಹಳ್ಳಿ ತಾಲೂಕು ಕೇಂದ್ರವಾಗಿ ಘೋಷಣೆಯಾಗಿ ವರ್ಷಗಳೇ ಕಳೆದರೂ ತಾಲೂಕು ಕೇಂದ್ರದಲ್ಲಿ ಇರಬೇಕಾದ ಯಾವುದೇ ಸೌಲಭ್ಯಗಳು ಈವರೆಗೂ ಸಿಕ್ಕಿಲ್ಲ. ಇನ್ನು ಕಾಮಗಾರಿಗಳು ನಡೆಸಿ ಅಗತ್ಯವಿರುವ ಅಭಿವೃದ್ಧಿಯನ್ನಾದರೂ ಮಾಡುತ್ತಿದ್ದಾರಾ ಎಂದರೆ ಅದೂ ಇಲ್ಲ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಉದಾಸೀನದಿಂದಾಗಿ ನೂತನ ತಾಲೂಕು ಮಂಚೇನಹಳ್ಳಿ ಅಭಿವೃದ್ಧಿ ಕಾಣದೆ ಮಂಕಾಗಿದೆ. ಮಂಚೇನಹಳ್ಳಿ ತಾಲೂಕು ಕೇಂದ್ರ ಅಭಿವೃದ್ಧಿಯ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಗಮನ ಹರಿಸಬೇಕೆಂದು ಆಗ್ರಹಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಹಸೀಲ್ದಾರ್ ಪೂರ್ಣಿಮಾ ಅವರಿಗೆ ಇಂದು ಮನವಿ ಸಲ್ಲಿಸಿತು. ಕರ್ನಾಟಕ ದಲಿತ ಸಿಂಹ ಗರ್ಜನೆ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಎನ್ ಕೃಷ್ಣಮೂರ್ತಿ ಮಾತನಾಡಿ, ಮಂಚೇನಹಳ್ಳಿ ತಾಲೂಕು ಕೇಂದ್ರವಾಗಿ 6 ವರ್ಷ ಕಳೆದರೂ ಅಭಿವೃದ್ಧಿ ಕಂಡಿಲ್ಲ. ತಾಲೂಕಿನಲ್ಲಿ ಇರಬೇಕಾದ ಎಲ್ಲ ಕಚೇರಿಗಳು ಮಂಚೇನಹಳ್ಳಿಯಲ್ಲಿ ಆಗಿಲ್ಲ. ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಪೂರ್ಣಗೊಂಡಿದ್ದರೂ ಉದ್ಘಾಟನೆಗೆ ಮುಂದಾಗಿಲ್ಲ ಎಂದು ಆರೋಪಿಸಿದರು. ನನ್ನ ಹೆಸರು ಎನ್ ಕೃಷ್ಣಮೂರ್ತಿ ಅಂತ, ಕರ್ನಾಟಕ ದಲಿತ ಸಿಂಹ ಗರ್ಜನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಏನಿವತ್ತು ನಾವು ಮಂಚೇನಹಳ್ಳಿ ತಾಲೂಕಿಗೆ ನೂತನವಾಗಿ ತಹಸೀಲ್ದಾರ್ ಅವರು ಬಂದಿದ್ದಾರೆ, ಅವ್ರಿಗೊಂದು ಮನವಿಯನ್ನು ಮಾಡಿದ್ದೀವಿ. ಮನವಿ ಮಾಡೋ ಉದ್ದೇಶ ಅಂತಂದರೆ, ಮಂಚೇನಹಳ್ಳಿ ತಾಲೂಕು ಘೋಷಣೆ ಆಗಿ 6 ವರ್ಷಗಳಾದರೂ ಇದುವರೆಗೂ ಮಂಚೇನಹಳ್ಳಿ ಯಾವುದೇ ರೀತಿ ಅಭಿವೃದ್ಧಿಯಾಗಿಲ್ಲ, ಶೂನ್ಯವಾಗಿ ಕುಂಠಿತವಾಗಿದೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ರಾಜಕೀಯ ಪ್ರತಿನಿಧಿಗಳಾಗಲಿ, ಮಾನ್ಯ ಸಂಸದರಾಗಲಿ ಅಥವಾ ಮಾನ್ಯ ಶಾಸಕರಾಗಲಿ 6 ವರ್ಷ ಆದ್ರೂ ತಾಲೂಕು ಕಚೇರಿಗಳು ಇದುವರೆಗೂ ತಾಲೂಕು ಕಚೇರಿಗಳೊಂದು ಪ್ರಾರಂಭ ಆಗ್ತಾಯಿಲ್ಲ. ಮತ್ತು ಇಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಪೂರ್ಣಗೊಂಡಿದ್ದು ಇದುವರೆಗೂ ಅದನ್ನು ಉದ್ಘಾಟನೆ ಮಾಡ್ತಿದ್ದ. ಈ ಕಡೆ ಮಂಚೇನಹಳ್ಳಿ ತಾಲೂಕು ಸಂಬಂಧಪಟ್ಟ ಸಾರ್ವಜನಿಕರು ಈ ಕಡೆ ಗೌರಿಬಿದನೂರಿಗೆ ಹೋಗ್ಬೇಕಾದ್ರೂ ಕಷ್ಟ, ಈ ಕಡೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾದ್ರೂ ಕಷ್ಟ. ಅದು ಕಟ್ಟಡ ಪೂರ್ಣಗೊಂಡಿದ್ದು ಇದುವರೆಗೂ ಅದನ್ನು ಉದ್ಘಾಟನೆ ಮಾಡಿಲ್ಲ. ಪೂರ್ಣ ಉದ್ಘಾಟನೆ ಮಾಡಬೇಕು. ಮತ್ತು 53, 57 ಫಾರಂ ಸಂಬಂಧಪಟ್ಟ ರೈತರಿಗೆ ಕೂಡಲೇ ಸಾಗುವಳಿ ಪತ್ರ ಕೊಡಬೇಕು. ಸಾರ್ವಜನಿಕರು ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಬೇಕಾದರೆ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ಇಲ್ಲಿ ಆಸ್ಪತ್ರೆ ಆರಂಭವಾದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ. ನಮೂನೆ 53, 57ರಲ್ಲಿ ಸಾಗುವಳಿದಾರರಿಗೆ ಶೀಘ್ರವಾಗಿ ಸಾಗುವಳಿ ಚೀಟಿ ನೀಡಬೇಕು. ಈ ಬಗ್ಗೆ ಗಮನ ಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.